ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಎಚ್ಚರಿಕೆ. ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಅನಿರೀಕ್ಷಿತ ತಿರುವುಗಳ ಬಗ್ಗೆ ತಿಳಿದುಕೊಳ್ಳಿ. ನಮಸ್ಕಾರ ಮಕರ ರಾಶಿಯವರೇ, ಹರ ಹರ ಮಹಾದೇವ್. ನಮ್ಮ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಮಕರ ರಾಶಿಯವರು ಶಿಸ್ತುಬದ್ಧರು, ಕಠಿಣ ಪರಿಶ್ರಮಿಗಳು ಮತ್ತು ಸದಾ ಕಾರ್ಯಪ್ರವೃತ್ತರು ಆಗಿರ್ತಾರೆ. ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಈ ಗಂಭೀರ ಸ್ವಭಾವಕ್ಕೂ ಸವಾಲು ಹಾಕುವಂತಹ ಪರಿಸ್ಥಿತಿಗಳನ್ನೋದು ಎದುರಾಗುತ್ತೆ. ಇದು ಕೇವಲ ರಾಶಿ ಫಲವಲ್ಲ, ನಿಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿರಿಸೋದಕ್ಕೆ ನೀಡುತ್ತಿರುವ ಒಂದು ಮಹತ್ವದ ಮುನ್ನೆಚ್ಚರಿಕೆ. ಈ ಅವಧಿಯಲ್ಲಿ ಒಬ್ಬ ಅನಿರೀಕ್ಷಿತ ಮಹಿಳೆ ಅಥವಾ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ. ಅವರು ನಿಮ್ಮ ಮನೆಗೆ ಪದೇ ಪದೇ ಭೇಟಿ ನೀಡೋದಕ್ಕೆ ಪ್ರಾರಂಭ ಮಾಡಬಹುದು. ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಯಾರು ಮತ್ತು ಅವರ ಆಗಮನದಿಂದ ನಿಮ್ಮ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳು ಏನೇನು ಎಂಬುದನ್ನು ವಿವರವಾಗಿ ವಿವರಿಸಲಿದ್ದೇವೆ. ಒಂದನೇದಾಗಿ, ಅನಿರೀಕ್ಷಿತ ಅತಿಥಿಯ ಕುತಂತ್ರ ಮತ್ತು ಎಚ್ಚರಿಕೆ. ಮಕರ ರಾಶಿಯವರೇ, ನೀವು ಸಾಮಾನ್ಯವಾಗಿ ಎಲ್ಲವನ್ನು ಕೂಡ ತರ್ಕಬದ್ಧವಾಗಿ ಯೋಚನೆ ಮಾಡಿ ನೋಡ್ತೀರಾ. ಆದರೆ ಈ ಸಮಯದಲ್ಲಿ ನಿಮ್ಮ ಭದ್ರಕೋಟೆಯನ್ನೇ ಮೀರಿ ಒಬ್ಬರು ಪ್ರವೇಶ ಮಾಡಬಹುದು. ಏಪ್ರಿಲ್ 30ರಿಂದ ಮೇ 30 ಅದರ ಒಳಗಡೆ ನೀವು ಬಹಳ ಜಾಗರೂಕರಾಗಿರಬೇಕಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಆಮಂತ್ರಣ ಇಲ್ಲದೆ ಬರುವ ಆ ವ್ಯಕ್ತಿ ನಿಮ್ಮ ದೀರ್ಘಕಾಲದ ಹಿತೈಷಿಯಂತೆ ನಟಿಸಬಹುದು. ಅವರು ನಿಮ್ಮ ಕಷ್ಟಗಳಿಗೆ ಕಣ್ಣೀರು ಹಾಕಬಹುದು ಅಥವಾ ನಿಮ್ಮ ಯಶಸ್ಸನ್ನು ಕಂಡು ಅತಿಯಾಗಿ ಹೊಗಳಬಹುದು. ಆದರೆ ನೆನ್ಪಿಡಿ, ಇವರ ಈ ಅತಿಯಾದ ಹೊಗಳಿಕೆ ಹಿಂದೆ ನಿಮ್ಮನ್ನು ದಾರಿ ತಪ್ಪಿಸುವ ಉದ್ದೇಶ ಇರಬಹುದು. ಈ ವ್ಯಕ್ತಿ ನಿಮ್ಮ ಮನೆಯ ಪ್ರತಿಯೊಂದು ಸಣ್ಣ ವಿಷಯದ ಮೇಲೆ ಕಣ್ಣು ಇಟ್ಟಿರ್ತಾರೆ. ನಿಮ್ಮ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ನಿಮ್ಮ ಮನೆಯಲ್ಲಿ ಯಾರ ಜೊತೆ ನಿಮಗೆ ಹೆಚ್ಚು ಅನ್ಯೋನ್ಯತೆ ಇದೆ, ಇಂತಹ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಅವರು ಬಂದಾಗ ನಿಮ್ಮ ವೈಯಕ್ತಿಕ ದಾಖಲೆಗಳು ಅಥವಾ ಬ್ಯಾಂಕ್ ವಿವರಗಳನ್ನು ಅವರ ಕೈಗೆ ಸಿಗದಂತೆ ನೀವು ನೋಡ್ಕೋಬೇಕು. ಎರಡನೇದಾಗಿ, ಆರ್ಥಿಕ ನಷ್ಟ ಮತ್ತು ಹೂಡಿಕೆಯ ಅಪಾಯ. ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಸಮಯ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾದ ಕಾಲ. ಹಣದ ವಿಷಯದಲ್ಲಿ ಮೂರನೇ ವ್ಯಕ್ತಿಗಳ ಸಲಹೆಯನ್ನು ಕುರುಡಾಗಿ ನಂಬೇಡಿ. ಯಾರೋ ಬಂದು ಈ ಹೊಸ ರಿಯಲ್ ಎಸ್ಟೇಟ್ ಅಥವಾ ಸ್ಕೀಮಲ್ಲಿ ಹಣ ಹೂಡಿ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ಹೇಳಿದರೆ ಅಪ್ಪಿತಪ್ಪಿ ಕೂಡ ನಂಬೇಡಿ. ವಿಶೇಷವಾಗಿ ಈ ಅವಧಿಯಲ್ಲಿ ಅಪ್ಪಿತಪ್ಪಿ ಕೂಡ ಯಾರನ್ನೂ ನೀವು ನಂಬಕ್ಕೆ ಹೋಗಬಾರ್ದು. ಯಾವುದೇ ದೊಡ್ಡ ಮೊತ್ತದ ಒಂದು ಹಣದ ವ್ಯವಹಾರ ಅಥವಾ ಸಾಲ ನೀಡುವ ಮುನ್ನ ಎಚ್ಚರ ಇರಲಿ. ಸಾಲ ನೀಡುವ ಸಮಯದಲ್ಲಿ ತುಂಬ ಕಠಿಣ ಆಗಿರಿ. ನಿಮ್ಮ ಹತ್ತಿರದವರೇ ತುರ್ತು ಅಂತ ಹಣ ಕೇಳಬಹುದು, ಆದರೆ ಆ ಹಣ ಮರಳಿ ಬರುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಈ ತಿಂಗಳು ತುಂಬ ಕಡಿಮೆ ಚಾನ್ಸಸ್. ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಜಾಗರೂಕರಾಗಿರಿ. ಆರ್ಥಿಕ ವಂಚನೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಇನ್ನು ಕೌಟುಂಬಿಕ ಶಾಂತಿ ಮತ್ತು ನೆಮ್ಮದಿಗೆ ಭಂಗ. ನಿಮ್ಮ ಮನೆಗೆ ಬರುವ ಆ ಅನಿರೀಕ್ಷಿತ ಅತಿಥಿ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವರು ನಿಮ್ಮ ಸಂಗಾತಿಯ ಬಗ್ಗೆ ಅಥವಾ ಮಕ್ಕಳ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳಿ ನಿಮ್ಮ ಮನಸ್ಸನ್ನು ಕಲುಷಿತಗೊಳಿಸಬಹುದು. ಮಕರ ರಾಶಿಯವರು ಸ್ವಲ್ಪ ಹಠಮಾರಿ ಸ್ವಭಾವದವರಾದ್ರಿಂದ ಇಂತಹ ಮಾತುಗಳು ನಿಮಗೆ ಬೇಗನೆ ಕೋಪಕ್ಕೆ ದೂಡಬಹುದು. ಯಾರೋ ಹೇಳಿದ ಮಾತಿಗೆ ನಿಮ್ಮ ಮನೆಯವರನ್ನು ಅನುಮಾನ ಮಾಡಬೇಡಿ. ನಿಮ್ಮ ಮನೆಯ ಒಳಗಿನ ವಿಚಾರಗಳನ್ನು ಹೊರಗಿನವರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸೋದಕ್ಕೆ ಪ್ರತಿದಿನ ಸಂಜೆ ದೇವರ ಮುಂದೆ ಕರ್ಪೂರದ ಆರತಿಯನ್ನು ಮಾಡಿ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿನ ಸವಾಲುಗಳು. ಕೆಲಸದ ಸ್ಥಳದಲ್ಲಿ ಮಕರ ರಾಶಿಯವರು ಈ ತಿಂಗಳು ಸಹೋದ್ಯೋಗಿಗಳ ಪಿತೂರಿಯಿಂದ ಎಚ್ಚರಾಗಿರಬೇಕು. ನಿಮ್ಮ ಕಚೇರಿಯಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸಿದವರು ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಬಹುದು. ನಿಮ್ಮ ಫೈಲ್ಗಳನ್ನು ಅಥವಾ ಕೆಲಸದ ರಹಸ್ಯಗಳನ್ನು ಬೇರೆಯವರಿಗೆ ಸಿಗದಂತೆ ನೋಡಿಕೊಳ್ಳಿ. ಮೇಲಾಧಿಕಾರಿಗಳ ಮುಂದೆ ನಿಮ್ಮ ಕೆಲಸದ ಬಗ್ಗೆ ಸ್ಪಷ್ಟತೆ ಇರಲಿ. ಇನ್ನು ವ್ಯಾಪಾರಸ್ಥರು ಹೊಸ ಒಪ್ಪಂದಗಳಿಗೆ, ಅಗ್ರಿಮೆಂಟ್ಗಳಿಗೆ ಸಹಿ ಮಾಡುವ ಮುನ್ನ ಕಾಗದ ಪತ್ರಗಳನ್ನು ಸರಿಯಾಗಿ ಓದಿ. ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಸ್ಪರ್ಧಿಗಳು ಸಂಚು ರೂಪಿಸ್ತಾ ಇರ್ಬೋದು. ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಆ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ. ಐದನೇದಾಗಿ, ಆರೋಗ್ಯ ಮತ್ತು ದೈಹಿಕ ಸುರಕ್ಷತೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಮೊಣಕಾಲು ಅಥವಾ ಕೀಲು ನೋವಿನ ಸಮಸ್ಯೆ ಕಾಣಿಸಿಕೊಳ್ಬಹುದು. ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಇದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ಸರಿಯಾದ ಆಹಾರ ಕ್ರಮ ಪಾಲಿಸಿ. ಮಾನಸಿಕವಾಗಿ ನೀವು ಸ್ವಲ್ಪ ಜಡತ್ವ ಅಥವಾ ಬೇಸರವನ್ನು ಅನುಭವಿಸಬಹುದು. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯ ಯೋಗ ಅಥವಾ ವಾಕಿಂಗ್ ಮಾಡಿ. ಪ್ರಯಾಣದ ಸಮಯದಲ್ಲಿ ಅಪರಿಚಿತರು ನೀಡುವ ಯಾವುದೇ ವಸ್ತುಗಳನ್ನು ಸ್ವೀಕಾರ ಮಾಡಬೇಡಿ. ನಿಮ್ಮ ವಾಹನವನ್ನು ಚಲಾಯಿಸಬೇಕಾದ್ರೆ ಜಾಗರೂಕರಾಗಿರಿ. ಈ ಸಮಯದಲ್ಲಿ ನಿಮ್ಮ ಗಮನ ಬೇರೆಡೆಗೆ ಸೆಳೆದು ಕಳ್ಳತನ ಮಾಡುವ ಸಾಧ್ಯತೆ ಇರುತ್ತೆ. ಸಮಾರೋಪ ಮತ್ತು ದೈವಿಕ ಪರಿಹಾರಗಳು. ಮಕರ ರಾಶಿಯವರೇ, ಎದುರಾಗಲಿರುವ ಈ ಸವಾಲುಗಳನ್ನು ಜಯಿಸೋದಕ್ಕೆ ನಿಮಗೆ
ಶನಿದೇವರ ಕೃಪೆ ಅಗತ್ಯ. ಪ್ರತಿದಿನ ಶನಿ ಚಾಲಿಸ ಪಠನೆ ಮಾಡಿ ಅಥವಾ ಶನಿವಾರದ ದಿನ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿಣದ ಸ್ವಸ್ತಿಕವನ್ನು ಬರೀರಿ. ಇದು ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತೆ. ಜ್ಯೋತಿಷ್ಯವು ನಿಮ್ಮನ್ನು ಜಾಗೃತಗೊಳಿಸಲು ಇರುವ ಮಾರ್ಗ. ಆ ಅನಿರೀಕ್ಷಿತ ಮಹಿಳೆ ಅಥವಾ ವ್ಯಕ್ತಿಯ ಬಗ್ಗೆ ನಿಗಾ ಇಡಿ ಮತ್ತು ನಿಮ್ಮ ಸಂಸಾರವನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹರ ಹರ ಮಹಾದೇವ್. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.